ನಮಸ್ಕಾರ ಸ್ನೇಹಿತರೆ. ನಾನು ಸತೀಶ್ ಬೊಮ್ಮನಹಳ್ಳಿ, ಬೆಂಗಳೂರು. ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಿಮಗೆ ಸರ್ಕಾರಿ ಕೆಲಸದ ಒಂದು ನೋಟಿಫಿಕೇಷನ್ಗಳು, ಅಂದರೆ ಹೊಸದಾಗಿ ಸರ್ಕಾರಿ ಕೆಲಸ ಯಾವುದಾದ್ರು ಖಾಲಿ ಇದೆ, ಆಮೇಲೆ ಪ್ರೈವೇಟು ತುಂಬ ದೊಡ್ಡ ದೊಡ್ಡ ಪ್ರೈವೇಟ್ ಕಂಪ್ನಿಗಳಲ್ಲಿ ಯಾವುದಾದ್ರು ಕೆಲಸ ಖಾಲಿ ಇದೆ, ಆಮೇಲೆ ಸರ್ಕಾರದಿಂದ ಸೌಲಭ್ಯಗಳು ಏನೇನು ಬೇರೆ ವಿಧದಲ್ಲಿ ನಮಗೆ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ಹೊಲಿಗೆ ಯಂತ್ರ ಬಿಟ್ಟಿದ್ದಾರೆ ಈಗ, ಸಿವಿಂಗ್ ಮೆಷಿನ್, ಬಟ್ಟೆ ಹೊಲಿತೀವಲ್ಲ ಸ್ನೇಹಿತರೆ, ಆ ಮಿಷಿನ್ನ ಫ್ರೀಯಾಗಿ ಸಿಗೋ ಥರ ಅರ್ಜಿ ಹಾಕಬೇಕು ಅಂತ ಒಂದು ಸರ್ಕಾರದವರು ನೋಟಿಫಿಕೇಷನ್ ಬಿಟ್ಟಿದ್ದಾರೆ. ಅದನ್ನೇ ಒಂದೊಂದಾಗಿ ತಿಳಿಸ್ಕೊಂಡು ಹೋಗ್ತೀನಿ ಸ್ನೇಹಿತರೆ. ಆಮೇಲೆ ಸರ್ಕಾರಿ ಕೆಲಸ ಯಾವುದಾದ್ರು ಇವಾಗ ಸದ್ಯಕ್ಕೆ ಖಾಲಿ ಇದೆ, ಅದರದ್ದು ವೆಬ್ಸೈಟ್ ಏನು, ಯಾವ ಲಿಂಕಿಗೆ ಹೋಗಬೇಕು, ಅದರ ಅರ್ಹತೆಗಳು ಏನೇನಿರಬೇಕು, ಎಷ್ಟು ಓದಿರಬೇಕು, ಎಷ್ಟು ಏಜು, ಎಷ್ಟು ನಾವು ಪಾಸ್ ಆಗಿರಬೇಕು, ಯಾವ ಕ್ಲಾಸು, ಏನು ಪರ್ಸೆಂಟೇಜ್ ತೆಗೆದಿರಬೇಕು, ಆಮೇಲೆ ಫೀಸ್ ಏನು ಬರುತ್ತೆ ಅಂದರೆ ಆನ್ಲೈನಲ್ಲೇ ಪೇ ಮಾಡಬೇಕು ಫೀಸು. SC ST ಗಾದರೆ ಎಷ್ಟು, ಜನರಲ್ಗಾದರೆ ಎಷ್ಟು, ಈ ಥರ ಎಲ್ಲ. ಆಮೇಲೆ ಎಷ್ಟು ಪೋಸ್ಟ್ಗಳಿದೆ, ಯಾವ ರೀತಿ ಅಪ್ಲೈ ಮಾಡಬೇಕು, ನಮ್ಗೆ ಯಾವ ರೀತಿ ಅದು ಅವರಿಂದ ಲೆಟ್ರ್ ಬರುತ್ತಾ, ಫೋನ್ ಬರುತ್ತಾ, ಎಲ್ಲ ವಿವರಗಳನ್ನು ನಾನು ಒಂದೊಂದಾಗಿ ಕಂಪ್ನಿಗಳನ್ನ ನಿಮಗೆ ಇಲ್ಲೇ ನನ್ನ ಸಿಸ್ಟಮಲ್ಲೇ ನಿಮಗೆ ತೋರಿಸ್ಕೊಂಡು ಹೋಗ್ತೀನಿ ಸ್ನೇಹಿತರೆ. ಅದರ ಕಂಪ್ನಿ ಹೆಸರು ಆಗಲಿ, ಅದರದ್ದು ಏನೇನು ಅವರು ಕೇಳಿದ್ದಾರೆ ಅದೆಲ್ಲ ಒಂದೊಂದಾಗಿ ಎಷ್ಟು ಕಂಪ್ನಿ ಬಿಟ್ಟಿದ್ದಾರೆ ಸರ್ಕಾರಿ ಕಂಪ್ನಿ, ಎಲ್ಲ ಕೆಲಸದ್ದು ನಿಮಗೆ ನಾನು ತೋರಿಸ್ಕೊಂಡು ಹೋಗ್ತೀನಿ ಸ್ನೇಹಿತರೆ. ಬನ್ನಿ, ಜಾಸ್ತಿ ತಡ ಮಾಡೋದು ಬೇಡ, ವಿಡಿಯೋಗೆ ಹೋಗ್ಬಿಡೋಣ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಫಸ್ಟು ನೋಡೋದಾದರೆ ನಿಮಗೆ NIACL AO ವ್ಯಾಕೆನ್ಸಿ 2024 ಅಂದರೆ ನ್ಯಾಷನಲ್ ಇಂಡಿಯಾ ಅಶ್ಯೂರೆನ್ಸ್ ಕಂಪನಿ ಲಿಮಿಟೆಡ್. ಇದರಲ್ಲಿ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹುದ್ದೆಗಳ ನೇಮಕಾತಿಗೆ ಬಿಟ್ಟಿದ್ದಾರೆ ಸ್ನೇಹಿತರೆ. ನೀವು ನೋಡೋದಾದ್ರೆ ಸ್ನೇಹಿತರೆ, ಇಲ್ಲಿ ನೋಡಿ, ಇದೆ ಈ ಕಂಪ್ನಿ, ಇದು ಪಕ್ಕ ಗೌರ್ಮೆಂಟ್ದೇನೆ ಸ್ನೇಹಿತರೆ. ಸೊ ನೀವು ನೋಡೋದಾದ್ರೆ ನೋಡಿ ಸ್ನೇಹಿತರೆ, ಇಲ್ಲಿ ಎಲ್ಲ ಕೊಟ್ಟಿದ್ದಾರೆ ಏನೇನು ಬೇಕು ನೋಡಿ. ಸೋ ಬಿಡುಗಡೆ ಮಾಡಿದ್ದಾರೆ, ಜರ್ನಲಿಸ್ಟು, ಅರ್ಜಿ ಈ ನೇಮಕಾತಿಯಲ್ಲಿ ಒಟ್ಟು 170 ಹುದ್ದೆಗಳಿಗೆ ಮಾಡಿಕೊಡಲಾಗುತ್ತದೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಫೇಸ್ 1, ಫೇಸ್ 2 ಅಲ್ಲಿ ಲಿಖಿತ ಪರೀಕ್ಷೆ ಇರುತ್ತೆ, ಪ್ಲಸ್ ಇಂಟರ್ವ್ಯೂ ಇರುತ್ತೆ ಸ್ನೇಹಿತರೆ. ನೋಡಿ, ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಇರುತ್ತೆ ಅಂತ ಹಾಕಿದ್ದಾರೆ ಸ್ನೇಹಿತರೆ. ಸೊ ಅದಾದಮೇಲೆ ನೋಡಿ, ನೀವು ಕಂಪ್ನಿ ಹೆಸರು, ಆಮೇಲೆ ಯಾವ ವೆಬ್ಸೈಟ್ಗೆ ನೀವು ಹೋಗಬೇಕು ಇದಕ್ಕೆ ಅಪ್ಲೈ ಮಾಡೋಕ್ಕೆ. ನೋಡಿ, ವೆಬ್ಸೈಟ್ ಇದೆ ನೋಡಿ ಸ್ನೇಹಿತರೆ, www.newindia.co.in. ಈ ವೆಬ್ಸೈಟ್ಗೆ ನೀವು ಭೇಟಿ ಕೊಡಬೇಕು. ಕೊಟ್ಬಿಟ್ಟು ನೋಡಿ, ಲಾಸ್ಟ್ ಡೇಟು ಕೊಟ್ಟಿದ್ದಾನೆ ನೋಡಿ, ಸೆಪ್ಟೆಂಬರ್ 21 ಅರ್ಜಿಯನ್ನು ಸಲ್ಲಿಸ್ಬೇಕಂತ ಸ್ನೇಹಿತರೆ. ಓಕೆನಾ? ಮಿಕ್ಕಿದೆಲ್ಲ ನೋಡಿ, AO ನೋಟಿಫಿಕೇಷನ್ ಬಿಟ್ಟಿದ್ದಾರೆ. ಓಕೆ. ನೆಕ್ಸ್ಟ್ ಏನು ನೋಡಿ ಸ್ನೇಹಿತರೆ, ಅದು ಆರ್ಗನೈಸೇಷನ್ ನೇಮು, ಕಂಪ್ನಿ ನೇಮ್ ಏನು, ನ್ಯೂ ಇಂಡಿಯಾ ಅಶ್ಯೂರೆನ್ಸ್ ಕಂಪ್ನಿ ಲಿಮಿಟೆಡ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹುದ್ದೆ 170. ಅಪ್ಲಿಕೇಶನ್ ಪ್ರೊಸೆಸ್ಸನ್ನು ಆನ್ಲೈನು. ಜಾಬ್ ಲೊಕೇಶನ್ ಆಲ್ ಓವರ್ ಇಂಡಿಯಾಲಿ ಇದು ಖಾಲಿ ಇರುವಂಥ ಜಾಗಗಳು. ಎಲ್ಲಿ ಹಾಕಿದ್ರೂ ಅಲ್ಲಿ ಹೋಗ್ಬೇಕಾಗುತ್ತೆ. ಇಲ್ಲ ನಾವು ಕರ್ನಾಟಕದಲ್ಲಿ ಬೇಕು ಅಂತ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡ್ರೆ ಕರ್ನಾಟಕದಲ್ಲಿ ಖಾಲಿ ಇರುವಂಥ ಜಾಗದಲ್ಲಿ ನಿಮಗೆ ಪ್ರಿಫರೆನ್ಸ್ ಕೊಡ್ತಾರೆ ಸ್ನೇಹಿತರೆ. ನೋಡಿ, ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಸೆಪ್ಟೆಂಬರ್ 10, ಕೊನೆಯ ದಿನಾಂಕ ಸೆಪ್ಟೆಂಬರ್ 29. ಫೇಸ್ 1 ಲಿಖಿತ ಪರೀಕ್ಷೆ ಅಕ್ಟೋಬರ್ 13, ಫೇಸ್ 2 ಅಕ್ಟೋಬರ್ 17 ಪರೀಕ್ಷೆ. ನೋಡಿ ಸ್ನೇಹಿತರೆ, ಖಾಲಿ ಇರುವ ಹುದ್ದೆಗಳು ಅಕೌಂಟ್ಸ್ 50, ಜನರಲಿಸ್ಟ್ 120, ಸೊ ಟೋಟಲ್ 170. ಅಲ್ಲಿ ನೋಡಿ ಸ್ನೇಹಿತರೆ, ಯಾವುದು ITPB ಕಾನ್ಸ್ಟೇಬಲ್ ಪೈನೀರ್ ಅಂತ ಒಂದು ರೆಜಿಮೆಂಟ್ ಇದೆ ಆರ್ಮಿದು, ಅಲ್ಲಿ ಇದು ಕಾನ್ಸ್ಟೇಬಲ್ ಪೋಸ್ಟ್ ಖಾಲಿದೆ ಅಂತ ಹಾಕಿದ್ದಾರೆ. ಅಂದರೆ ಅದು ಬೇರೆ ಟಾಪಿಕ್, ಬೇರೆ ವೆಬ್ಸೈಟು, ಅದನ್ನು ನಾನು ಆಮೇಲೆ ಸಪ್ರೇಟಾಗಿ ನಿಮಗೆ ಹೇಳ್ಕೊಡ್ತೀನಿ ಸ್ನೇಹಿತರೆ. ಫಸ್ಟು ಇದನ್ನು ನೋಡ್ಬಿಡೋಣ ಬನ್ನಿ. ನೋಡಿ, ವಿದ್ಯಾರ್ಹತೆ ಏನಾಗಿರಬೇಕು, ಮಾನ್ಯತೆ ಪಡೆದ ಯಾವುದೇ ವಿಶ್ವವಿದ್ಯಾಲಯ ಇಲ್ಲ ಮಂಡಳಿಯಿಂದ ಚಾರ್ಟರ್ಡ್ ಅಕೌಂಟೆಂಟ್ ICAI ಕಾಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್, ಇಲ್ಲ MBA ಫೈನಾನ್ಸ್, ಇಲ್ಲ PGDM ಫೈನಾನ್ಸ್, ಇಲ್ಲ MCOM ವಿತ್ ಮಿನಿಮಮ್ 60%. SC ST ಗಾದರೆ 55% ತೆಗೆದಿದ್ರೆ ಸಾಕು ಸ್ನೇಹಿತರೆ. SC ST PWBD ಇವರಿಗೆಲ್ಲ 55% ಸಾಕು.
ಮಿಕ್ದವ್ರಿಗೆಲ್ಲ 60% ತೆಗೆದಿರಬೇಕು, ಪದವಿ ಪಡೆದಿರಬೇಕು. ಅಂದರೆ ಇವಿಷ್ಟು ವಿಷಯಗಳಲ್ಲಿ ಯಾವುದಾದ್ರು ಒಂದು ಡಿಗ್ರಿ ಪಡೆದಿರಬೇಕು ಸ್ನೇಹಿತರೆ. ಅದು ಅಕೌಂಟ್ಸ್ ಹುದ್ದೆಗೆ. ಜನರಲಿಸ್ಟ್ ಹುದ್ದೆಗೆ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯ ಅಥವಾ ಮಂಡಳಿಯಿಂದ ಯಾವುದೇ ವಿಷಯದಲ್ಲಿ ಪದವಿ ಅಥವಾ ಸ್ನಾತಕೋತ್ತರ ಪದವಿ ಪಡೆದಿರಬೇಕು. ಅಂದರೆ BA ಇಲ್ಲ MA ಮುಗಿಸಿದ್ರೆ ಸಾಕಂತೆ ಸ್ನೇಹಿತರೆ ಜನರಲಿಸ್ಟ್ ಪೋಸ್ಟ್ಗೆ. ಸೊ ಯಾವುದೇ ಒಂದು ವಿಷಯದಲ್ಲಿ BA MA ಇದ್ರೆ ಸಾಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ನೋಡಿ, ವಯೋಮಿತಿ ಬಂದು, ವಯಸ್ಸು ಬಂದು, ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿಗಳು ಕಮ್ಮಿ ಅಂದರೆ 21 ಆಗಿರಬೇಕು, ಜಾಸ್ತಿ ಅಂದರೆ 30 ಒಳಗಡೆ ಇರಬೇಕು. 21 30 ಸ್ನೇಹಿತರೆ ಇದು. ಆಮೇಲೆ ನೋಡಿ, ಆಯ್ಕೆ ಪ್ರಕ್ರಿಯೆಗೆ ಲಿಖಿತ ಪರೀಕ್ಷೆ ಫೇಸ್ 1 ಫೇಸ್ 2, ಆಮೇಲೆ ಅದಾಗಿದ ತಕ್ಷಣ ಇಂಟರ್ವ್ಯೂ ಸಂದರ್ಶನ ಮಾಡ್ತಾರೆ. ಇಂಟರ್ವ್ಯೂ ಆದಮೇಲೆ ನಿಮಗೆ ಸೆಲೆಕ್ಷನ್ ಕೊಡ್ತಾರೆ ಸ್ನೇಹಿತರೆ. ಅರ್ಜಿ ಶುಲ್ಕ ನೋಡಿ ಸ್ನೇಹಿತರೆ, ಜನರಲ್ ಕ್ಯಾಂಡಿಡೇಟ್ಗೆ 850, SC ST PW ಅಭ್ಯರ್ಥಿಗಳಿಗೆ 100. ಪಾವತಿ ವಿಧಾನ ಹೇಗೆ? ಆನ್ಲೈನು. ಇದು ಆನ್ಲೈನಲ್ಲೇ ಅಪ್ಲೈ ಮಾಡಬೇಕಂತ ಸ್ನೇಹಿತರೆ, ಆಫ್ಲೈನ್ ಇಲ್ಲ. ಇದು ಆಫ್ಲೈನ್ ಅಂದರೆ ಅದೇ ನಾವೇ ಒಂದು ಆಫೀಸ್ಗೆ ಹೋಗ್ಬಿಟ್ಟು ಅರ್ಜಿ ಇಸ್ಕೊಂಡು ಬರೆದು ಅಪ್ಲೈ ಮಾಡೋ ಆ ಥರ ಇಲ್ಲ. ಇದು ಆನ್ಲೈನಲ್ಲೇ ಅಪ್ಲೈ ಮಾಡಬೇಕಿದು. ನೋಡಿ, ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ಕೊಟ್ಟಿದ್ದಾರೆ ಇಲ್ಲಿ. ಮೊದಲಿಗೆ NICL ಅಧಿಕೃತ ವೆಬ್ಸೈಟ್ಗೆ ಹೋಗಬೇಕು. ಆಮೇಲೆ ಕಾಣುವ ಮುಖಪುಟದಲ್ಲಿ ಕಾಣುವ ಅಪ್ಲೈ ಆನ್ಲೈನ್ ಲಿಂಕ್ ಕ್ಲಿಕ್ ಮಾಡಿ. ನಂತರ ಕ್ಲಿಕ್ ಹಿಯರ್ ಫಾರ್ ನ್ಯೂ ರಿಜಿಸ್ಟ್ರೇಷನ್ ಅದನ್ನು ಕ್ಲಿಕ್ ಮಾಡಿ. ತಿರುಗಿ ಕೇಳಲಾಗುವ ಎಲ್ಲ ವಿವರಗಳನ್ನು ಒದಗಿಸಿ ಮತ್ತು ಲಾಗಿನ್ ರುಜುವಾತುಗಳಿಂದ ನಿಮ್ಮ ಖಾತೆಯನ್ನು ಲಾಗಿನ್ ಮಾಡಿರಿ. ಇತ್ತೀಚಿನ ಪ್ರಕಟಣೆಯಲ್ಲಿ NISI ಹುಡುಕಿ ಲಿಂಕ್ ಕ್ಲಿಕ್ ಮಾಡಿ. ಅಂದರೆ ಅಲ್ಲಿ NICAL AO ರಿಕ್ರೂಟ್ಮೆಂಟ್ 2024 ಅಂತ ಇರುತ್ತೆ, ಅದನ್ನು ನೀವು ಕ್ಲಿಕ್ ಮಾಡಬೇಕು ನೋಡ್ಬಿಟ್ಟು ಲಿಸ್ಟಲ್ಲಿ ಸ್ನೇಹಿತರೆ. ಆಮೇಲೆ ಅರ್ಜಿ ನಮೂನೆಯಲ್ಲಿ ಕೇಳಲಾದ ಎಲ್ಲ ಗೌರವಗಳನ್ನು ಒದಗಿಸಿರಿ. ಅಗತ್ಯ ದಾಖಲೆಯನ್ನು ಅಪ್ಲೋಡ್ ಮಾಡಿ. ಅಂದರೆ ಡಾಕ್ಯುಮೆಂಟ್ಸು ನೀವು ಓದಿರೋದು, ಅದು ಇದು, ಇನ್ಕಮ್ಮು, ಕ್ಯಾಸ್ಟ್ ಸರ್ಟಿಫಿಕೇಟು, ಅದು ಇದು, ಎಕ್ಸ್ಪೀರಿಯನ್ಸ್ ಲೆಟ್ರ್ ಎಲ್ಲ ಅಪ್ಲೋಡ್ ಮಾಡಬೇಕಾಗುತ್ತೆ ಆನ್ಲೈನಲ್ಲೇ. ಅದೆಲ್ಲ ಅಪ್ಲೋಡ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಅದೆಲ್ಲ ಆದಮೇಲೆ ಕೊನೆಯದಾಗಿ ಅರ್ಜಿಯನ್ನು ಸಲ್ಲಿಸಿ ಮತ್ತು ಭವಿಷ್ಯದ ಉದ್ದೇಶಕ್ಕಾಗಿ ಪ್ರಿಂಟ್ ತೆಗೆದುಕೊಳ್ಳಿ. ಅಂದರೆ ಅರ್ಜಿ ಎಲ್ಲ ಹಾಕಾದ್ಮೇಲೆ ಅದರದ್ದೊಂದು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ಸ್ನೇಹಿತರೆ, ಕಾಪಿ. ಇಂಪಾರ್ಟೆಂಟ್ ಡೈರೆಕ್ಟ್ ಲಿಂಕ್ಸ್ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ಇನ್ನೊಂದು ವಿಷಯ ಅಂದರೆ ಸ್ನೇಹಿತರೆ, ನೀವು ದಯವಿಟ್ಟು ಅಪ್ಲೈ ಮಾಡೋಕ್ಕೆ ಮುಂಚೆ ಇಲ್ಲಿದೆ ನೋಡಿ, ಅಫಿಷಿಯಲ್ ನೋಟಿಫಿಕೇಷನ್ PDF ಅಂತ, ಅದ್ರ ಮುಂದೆ ಡೌನ್ಲೋಡ್ ಅಂತ ಕೊಟ್ಟಿದ್ದಾರೆ. ಫಸ್ಟು ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಾನೇನು ಫಸ್ಟು ಪೇಜಿಂದ ಮೇಲ್ಗಡೆಯಿಂದ ನಿಮಗೆ ಕೆಳಗಡೆ ಸ್ಕ್ರಾಲ್ ಮಾಡಿ ತೋರಿಸ್ಕೊಂಬಂದೆ. ನೀವು ಫಸ್ಟಿಂದನೇ ಹೋಗಿ, ಬಟ್ ಅದೆಲ್ಲ ಸುಮ್ಮನೆ ನಾರ್ಮಲಾಗಿ ನೋಡ್ಕೊಂಬಂದ್ಬಿಟ್ಟು ಇಲ್ಲಿಗೆ ಬಂದ್ಬಿಟ್ಟು ಫಸ್ಟ್ ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೀವು ಅಪ್ಲೈ ಮಾಡೋಕ್ಕೆ ಮುಂಚೆ ದಯವಿಟ್ಟು ಇದನ್ನು ನೋಟಿಫಿಕೇಷನ್ನ ನೀವು ಓದ್ಕೊಳ್ಳೇಬೇಕು, ಓದ್ಕೊಂಡೇ ಅಪ್ಲೈ ಮಾಡಬೇಕು ಸ್ನೇಹಿತರೆ. ಆವಾಗಲೇ ನಿಮ್ಗೆ ಐಡಿಯಾ ಬರುತ್ತೆ. ಇಲ್ಲ ಅಂದರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಸ್ನೇಹಿತರೆ. ಡೈರೆಕ್ಟಾಗಿ ಅಪ್ಲೈ ಮಾಡೋಕ್ಕೆ ಹೋದರೆ ನಿಮಗೇನು ವಿಷಯಗಳು ಗೊತ್ತಾಗಲ್ಲ. ಲಾಗಿನ್ ಪೇಜಿಗೆ ಕ್ಲಿಕ್ ಮಾಡಿದ್ಮೇಲೆ ಅಲ್ಲಿ ಏನೇನೋ ಕೇಳುತ್ತೆ, ಅದೆಲ್ಲ ನಿಮಗೆ ಅಷ್ಟೊಂದು ಕ್ಲಾರಿಟಿ ಇರಲ್ಲ. ಸೊ ಇದರಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡು ನೋಟಿಫಿಕೇಷನ್ ಓದ್ಬಿಟ್ರೆ ನಿಮಗೆ ಯಾವ ಪೇಜಲ್ಲಿ ಏನೇನು ಕ್ವಶ್ಚನ್ ಬರುತ್ತೆ, ಅದು ಯಾವ ರೀತಿ ನಾವು ಆನ್ಸರ್ ಮಾಡಬೇಕು, ಯಾವ ರೀತಿ ಏನೇನು ಅಪ್ಲೋಡ್ ಮಾಡಬೇಕು, ಅದನ್ನೆಲ್ಲ ಇಲ್ಲಿ ಕೊಟ್ಟಿರ್ತಾರೆ ಸ್ನೇಹಿತರೆ. ಅದಕ್ಕೆ ಇದನ್ನ ದಯವಿಟ್ಟು ಡೌನ್ಲೋಡ್ ಮಾಡಿಕೊಂಡು ಓದ್ಕೊಂಡು, ಅದೆಲ್ಲ ಓದಾದಮೇಲೆ ನೋಡಿ ಕೆಳಗಡೆ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಲಿಂಕ್ ಅಂತಿದೆಯಲ್ಲ, ಅಪ್ಲೈ ಇಯರ್ ಅಂತ ಅಲ್ಲಿ ಕ್ಲಿಕ್ ಮಾಡಿ. ಆವಾಗ ನಿಮಗೆ ಹೊಸ ಪೇಜ್ ಓಪನ್ ಆಗುತ್ತೆ. ಅಂದರೆ ನಿಮ್ಮೊಂದು ಅಪ್ಲೈ ಮಾಡುವಂಥ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನೀವು ಹೋಗ್ಬಿಟ್ಟು ಅಪ್ಲೈ ಮಾಡುವ ಸ್ನೇಹಿತರೆ. ನೋಡಿ, ಅಫಿಷಿಯಲ್ ವೆಬ್ಸೈಟ್ ಇದೆಯಲ್ಲ, ಈ ವೆಬ್ಸೈಟ್ಗೆ ಹೋಗ್ಬೇಕು ನೀವು, newindia.co.in. ಅಷ್ಟೇ ಸ್ನೇಹಿತರೆ. ಇದು ಒಂದು ಇವತ್ತಿನ ನಿಮಗೆ ನಾನು ತೋರಿಸಿರುವಂಥ ಒಂದು ಕಂಪ್ನಿ ಸ್ನೇಹಿತರೆ. ಈಗ ಇದಾಯಿತು. ಈಗ ನೆಕ್ಸ್ಟ್ ಕಂಪ್ನಿಗೆ ಹೋಗೋಣ ಸ್ನೇಹಿತರೆ. ಜಾಸ್ತಿ ಲೇಟ್ ಮಾಡೋದು ಬೇಡ. ನೆಕ್ಸ್ಟ್ ಕಂಪ್ನಿದು ಈಗ ಶುರು ಮಾಡ್ತೀನಿ ಸ್ನೇಹಿತರೆ. ಈಗ ಎರಡನೇ ಒಂದು ಕಂಪ್ನಿ ಸ್ಕೀಮ್ ಬಗ್ಗೆ ನಿಮ್ಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಅದು ಕೆಲಸದ್ದಾಯಿತು. ಇದು ಸರ್ಕಾರದಿಂದ ನಿಮಗೆ ಏನೇನು ಸೌಲಭ್ಯಗಳು, ಲೋನ್ ಯಾವ ರೀತಿಲಿ ಸಿಗ್ಬೋದು ಅನ್ನೋದು ಒಂದು ವಾಲ್ಮೀಕಿ ನಿಗಮದಿಂದ ಬಿಟ್ಟಿದ್ದಾರೆ ಸ್ನೇಹಿತರೆ. ಅದು ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ಇರ್ಬೋದು, ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ ಇರ್ಬೋದು, ಸ್ವಾವಲಂಬಿ ಸಾರಥಿ ಐರಾವತ ಯೋಜನೆ ಇರ್ಬೋದು, ಮೈಕ್ರೋ ಕ್ರೆಡಿಟ್ ಪ್ರೇರಣಾ ಯೋಜನೆ ಇರ್ಬೋದು, ಭೂ ಒಡೆತನ ಯೋಜನೆ ಇರ್ಬೋದು, ಗಂಗಾ ಕಲ್ಯಾಣ ಯೋಜನೆ ಇರ್ಬೋದು ಸ್ನೇಹಿತರೆ.
ನೋಡಿ ಇಷ್ಟು ಯೋಜನೆಗಳನ್ನ ಸರ್ಕಾರದವ್ರು ಬಿಟ್ಟಿದ್ದಾರೆ ಸ್ನೇಹಿತರೆ. ಇದು ಪಕ್ಕಾ ಗೌರ್ಮೆಂಟೇ, ವಾಲ್ಮೀಕಿ ನಿಗಮ ಅನ್ನೋದು. ಅವರಿಂದ ಇಷ್ಟು ಸಾಲ ಸೌಲಭ್ಯ ಆಗಲಿ ಯೋಜನೆಗಳಾಗಲಿ ಬಿಟ್ಟಿದ್ದಾರೆ. ಇದರಲ್ಲಿ ಏನೇನು ಅವರು ಕೇಳ್ತಾರೆ ನೋಡೋಣ ಬನ್ನಿ ಸ್ನೇಹಿತರೆ. ನೋಡಿ, ಎಸ್ ಟಿ ಅಭಿವೃದ್ಧಿ ನಿಗಮದಿಂದ ವಿವಿಧ ಯೋಜನೆಗಳಿಗೆ ಅರ್ಜಿ ಆಹ್ವಾನ. ಮಹರ್ಷಿ ವಾಲ್ಮೀಕಿ ನಿಗಮ ಲೋನ್ ಸ್ಕೀಮ್ ಅಂದರೆ ಲೋನು ಯಾರ್ಯಾರಿಗೆ ಲೋನ್ ತೊಗೋಬೇಕು ಅಂತ ಇರುತ್ತೋ ಸ್ನೇಹಿತರೆ, ಅವರು ಇದರಲ್ಲಿ ಅಪ್ಲೈ ಮಾಡ್ಬೋದು ಸ್ನೇಹಿತರೆ. ನೋಡಿ, ಅವರೇನು ಕೇಳಿದ್ದಾರೆ, ಸ್ವಾಗತ ಹೆಲ್ಪ್ಗೆ ನೋಡಿ, ಓಕೆ ಸೊ ನಿಗಮ ಇದು ಓಕೆ, ಇದು ಬೇಸಿಕ್ ಡೀಟೇಲು. ಇನ್ನೂ ಏನೇನು ಕೇಳಿದ್ದಾರೆ ನೋಡಿ ಸ್ನೇಹಿತರೆ, ಬನ್ನಿ ಇಲ್ಲಿ ನೋಡಿ. ಇಷ್ಟೊಂದು ಸ್ಕೀಮ್ಗಳಿದೆ ಸ್ನೇಹಿತರೆ. ಈಗ ಒಂದೊಂದೇ ಸ್ಕೀಮ್ನ ಇಲ್ಲಿ ನೋಡ್ಕೊಂಡು ಹೋಗೋಣ ಬನ್ನಿ. ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ. ಇದರಲ್ಲಿ ಸ್ನೇಹಿತರೆ, ಕಿರು ಆರ್ಥಿಕ ಚಟುವಟಿಕೆಗಳನ್ನು ಕೈಗೊಳ್ಳಲು ಸಹಾಯಧನ ಹಾಗೂ ಸಾಲ ಮಂಜೂರು ಮಾಡಲಾಗುತ್ತದೆ. ಇದರಲ್ಲಿ ಸಹಾಯಧನನೂ ಕೊಡ್ತಾರೆ, ಸಾಲನೂ ಕೊಡ್ತಾರೆ ಸ್ನೇಹಿತರೆ. ಹೇಗೆ ಅಂದರೆ ನೋಡಿ, ಘಟಕ ವೆಚ್ಚ 1 ಲಕ್ಷ, ಸಹಾಯಧನ 50,000, ಸಾಲ ರೂಪಾಯಿ 50,000, 4% ಬಡ್ಡಿ. ಸ್ನೇಹಿತರೆ, ಈ ಒಂದು ಸ್ಕೀಮಲ್ಲಿ ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆಯಲ್ಲಿ ನೀವು ಸ್ವಂತವಾಗಿ ಏನಾದ್ರು ಬಿಸ್ನೆಸ್ಸೋ ಇಲ್ಲ ಅಂಗಡಿನೋ ಏನೋ ಒಂದು ಶುರು ಮಾಡ್ತೀನಿ ಅಂದಾಗ ನಿಮಗೆ ಈ ನಿಗಮದಿಂದ ನಿಮಗೆ ಸಾಲ ಕೊಡ್ತಾರೆ ಸ್ನೇಹಿತರೆ. ಆ ಸಾಲ ನಿಮಗೆ 1 ಲಕ್ಷ ಕೊಡ್ತಾರೆ. ಆ 1 ಲಕ್ಷದಲ್ಲಿ ನಿಮಗೆ 50,000ಕ್ಕೆ ನೀವೇನು ಬಡ್ಡಿ ಕಟ್ಟೋಂಗಿಲ್ಲ. 50,000 ನಿಮಗೆ ಸಹಾಯಧನ ಅಂತ ಫ್ರೀಯಾಗಿ ಒಂದು ಸ್ಕಾಲರ್ಶಿಪ್ ಥರ ಕೊಡ್ತಾರೆ ಸ್ನೇಹಿತರೆ. ಈ ಸ್ಟೂಡೆಂಟ್ಗೆಲ್ಲ ಸ್ಕಾಲರ್ಶಿಪ್ ಕೊಡಲ್ವಾ, ಆ ರೀತಿ ನಿಮಗೆ ಇದರಲ್ಲಿ ಸ್ಕಾಲರ್ಶಿಪ್ ಕೊಡ್ತಾರೆ 50,000. ಇನ್ನು 50,000 ನಿಮಗೆ ಸಾಲ ಅಂತ ಕೊಡ್ತಾರೆ. ಟೋಟಲ್ 1 ಲಕ್ಷ ಕೊಡ್ತಾರೆ. ನೀವು 50,000ಕ್ಕೆ ಮಾತ್ರ 4% ಹಂಗೆ ಬಡ್ಡಿ ಕಟ್ಟಬೇಕಾಗುತ್ತೆ ಸ್ನೇಹಿತರೆ, ತಿಂಗಳು. ಅದು ಇದ್ರದ ಒಂದು ಇದು ಸ್ನೇಹಿತರೆ. ಇನ್ನೊಂದು ನೋಡಿ, ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ ಬ್ಯಾಂಕ್ಗಳ ಸಹಯೋಗದೊಂದಿಗೆ. ಅಂದರೆ ಬ್ಯಾಂಕ್ ಅವ್ರ ಜೊತೆ ಇವರು ಟೈಅಪ್ ಮಾಡಿಕೊಂಡು ಬ್ಯಾಂಕಿಂದ ಈ ವಾಲ್ಮೀಕಿ ಸಂಘದವರು ನಿಮಗೆ ಸಾಲ ಸೌಲಭ್ಯ ಕೊಡಿಸ್ತಾರೆ ಸ್ನೇಹಿತರೆ. ಈ ಒಂದು ಯೋಜನೆಯಲ್ಲಿ ಸ್ನೇಹಿತರೆ, ವ್ಯಾಪಾರ ಮತ್ತು ಇತರೆ ಉದ್ಯಮಗಳಿಗೆ ಈ ಕೆಳಕಂಡಂತೆ ಸಹಾಯಧನ ನೀಡಲಾಗುತ್ತದೆ. ಉಳಿದ ಮೊತ್ತ ಬ್ಯಾಂಕ್ ಸಾಲವಾಗಿರುತ್ತದೆ. ನೋಡಿ ಸ್ನೇಹಿತರೆ, ಘಟಕ ವೆಚ್ಚದ 70% ಸಹಾಯಧನ ಅಥವಾ ಗರಿಷ್ಠ ರೂಪಾಯಿ 1 ಲಕ್ಷ, ಇಲ್ಲ ಘಟಕ ವೆಚ್ಚದ 70% ಸಹಾಯಧನ ಅಥವಾ ಗರಿಷ್ಠ ರೂಪಾಯಿ 2 ಲಕ್ಷ. ಅಂದರೆ ಸ್ನೇಹಿತರೆ, ಇದರಲ್ಲಿ ನೀವು ಈ ಒಂದು ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆಯಲ್ಲಿ ನೀವು ಸಾಲ ಪಡೆಯೋದಾದರೆ ನಿಮಗೆ 70% ಅಷ್ಟು ಅವರು ಸ್ಕಾಲರ್ಶಿಪ್ಪೇ ಕೊಟ್ಬಿಡ್ತಾರೆ ಸ್ನೇಹಿತರೆ. ಅಂದರೆ ನೀವು ಇದರಲ್ಲಿ 1 ಲಕ್ಷ ಏನಾದ್ರು ಬೇಕು ಅಂತ ನೀವು ಅಪ್ಲೈ ಮಾಡಿದ್ರೆ ಅದರಲ್ಲಿ 70,000 ಏನಿದೆ ಅದನ್ನು ನೀವು ಅದಕ್ಕೇನು ಬಡ್ಡಿ ಕಟ್ಟೋಂಗಿಲ್ಲ, ಅದು ನಿಮಗೆ ಫ್ರೀಯಾಗಿ ಸಿಗ್ದಂಗೆ ಸಹಾಯಧನ ಮಾಡ್ತಾಯಿದ್ದಾರೆ. ಇನ್ನು 30,000ಕ್ಕೆ ನೀವು ಬಡ್ಡಿ ಕಟ್ಟಬೇಕಾಗುತ್ತೆ. ಇದೇ ಸ್ಕೀಮಲ್ಲಿ 2 ಲಕ್ಷ ಆಯ್ಕೆ ಮಾಡಿಕೊಂಡ್ರೆ ಅದರಲ್ಲಿ 70% ಅಂದರೆ ನಿಮಗೆ ಎಷ್ಟಾಯ್ತು ಸ್ನೇಹಿತರೆ ನೋಡಿ, 70 1,40,000 ಆಗೋಯ್ತು ಸ್ನೇಹಿತರೆ. 1,40,000 ನಿಮಗೆ ಫ್ರೀಯಾಗಿ ಕೊಡ್ತಾರೆ. ಇನ್ನು 60,000ಕ್ಕೆ ನೀವು ಬಡ್ಡಿ ಕಟ್ಕೊಂಡು ಹೋಗ್ಬೇಕಾಗುತ್ತೆ ಸ್ನೇಹಿತರೆ, ಅದೇ 4% ಹಂಗೆ. ಸೊ ಈ ಯೋಜನೆ ಇದಾಗೋಯ್ತು ನೋಡಿ. ಸ್ವಾವಲಂಬಿ ಸಾರಥಿ ಈ ಯೋಜನೆಯಲ್ಲಿ ಸರಕು ವಾಹನ ಟ್ಯಾಕ್ಸಿ ಹಳದಿ ಬೋರ್ಡ್ ಖರೀದಿಸುವ ಉದ್ದೇಶಕ್ಕೆ ಈ ಗಾಡಿಗಳು ಪರ್ಚೇಸ್ ಮಾಡೋಕ್ಕೆ ಡ್ರೈವರ್ಗಳು ಏನೇನು ಗಾಡಿಗಳು ನಮ್ಮದೇ ಸ್ವಂತ ಇರಬೇಕು, ಬಾಡಿಗೆ ಓಡಿಸೋರಾಗಲಿ ನಮ್ಮದೊಂದು ಸ್ವಂತ ಮಾಡ್ಕೊಳ್ಳೋಣ ಅಂತ ಗಾಡಿ ತೊಗೊಬೇಕು ಅಂತ ಯೋಚನೆಯಲ್ಲಿ ಇರ್ತಾರಲ್ಲ ಸ್ನೇಹಿತರೆ, ಅವ್ರಿಗೆ ಇದು ನೋಡಿ ತುಂಬ ಯೂಸ್ ಆಗುತ್ತೆ. ಇದರಲ್ಲಿ ಘಟಕ ವೆಚ್ಚದ 75% ಸಹಾಯಧನ ಸಿಗುತ್ತೆ ಸ್ನೇಹಿತರೆ. ಗರಿಷ್ಠ 4 ಲಕ್ಷದವರೆಗೂ ಇದರಲ್ಲಿ ಸಿಗುತ್ತೆ ಸ್ನೇಹಿತರೆ ಲೋನ್ ನಿಮಗೆ. ಆ 4 ಲಕ್ಷದಲ್ಲಿ ನಿಮಗೆ 75% ನಿಮಗೆ ಲೋನ್ ಸಿಗುತ್ತೆ, ಅಂದರೆ ಫ್ರೀಯಾಗಿ ಕೊಡ್ತಾರೆ ಸ್ನೇಹಿತರೆ. ಅದಕ್ಕೆ ನೀವು ಬಡ್ಡಿ ಕಟ್ಟೋಂಗಿಲ್ಲ. 4 ಲಕ್ಷಕ್ಕೆ 75% ಅಂದರೆ 3 ಲಕ್ಷ ಆಗುತ್ತೆ ಸ್ನೇಹಿತರೆ. 3 ಲಕ್ಷ ನಿಮಗೆ ಫ್ರೀಯಾಗಿ ಸಿಗುತ್ತೆ ಅದರಲ್ಲಿ. ಇನ್ನು 1 ಲಕ್ಷಕ್ಕೆ ನೀವು ಬಡ್ಡಿ ಕಟ್ಕೊಂಡು ಹೋಗೋಕ್ಕಾಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ನೋಡೋದ್ರೆ ಸ್ನೇಹಿತರೆ, ಮೈಕ್ರೋ ಕ್ರೆಡಿಟ್ ಪ್ರೇರಣಾ ಯೋಜನೆ. ಇದರಲ್ಲಿ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಕನಿಷ್ಠ 10 ಸದಸ್ಯರು ಇರಬೇಕು. ಅಂದರೆ ಈ ಮಹಿಳಾ ಸಂಘಗಳು ಮಾಡ್ಕೊಂಡಿರ್ತಾರಲ್ಲ ಸ್ನೇಹಿತರೆ, ಸ್ವಸಹಾಯ ಸಂಘಗಳು, ಅಂಗನವಾಡಿ ಸಂಘಗಳು ಅಂತ, ಆ ಸಂಘದಲ್ಲಿ ಮಿನಿಮಮ್ 10 ಜನ ಮೆಂಬರ್ಗಳು ಇರಲೇಬೇಕು. ಆ ಥರ ನೀವು ಯಾವ್ದಾರು ಒಂದು ಸ್ವಸಹಾಯ ಸಂಘ ಮಾಡಿದರೆ ಲೇಡೀಸ್ಗಳು, ಅವ್ರಿಗೆ ಇದು ಸಿಗುತ್ತೆ ಸ್ನೇಹಿತರೆ. ನೋಡಿ, ಇದರಲ್ಲಿ ಘಟಕ ವೆಚ್ಚ ನಿಮಗೆ 2.5 ಲಕ್ಷ ಇದೆ, ಅದರ ಸಹಾಯಧನ 1.5 ಲಕ್ಷ ಫ್ರೀ ಆಗುತ್ತೆ. ಇನ್ನು ಮಿಕ್ಕಿದ 1 ಲಕ್ಷಕ್ಕೆ ನೀವು 4% ಬಡ್ಡಿಗೆ ಇದು ಬಡ್ಡಿ ಕಟ್ಕೊಂಡು ಹೋಗೋಕ್ಕಾಗುತ್ತೆ ಸ್ನೇಹಿತರೆ.
ಸೊ ನೆಕ್ಸ್ಟ್ ಯೋಜನೆ ಸ್ನೇಹಿತರೆ ಭೂ ಒಡೆತನ ಯೋಜನೆ. ಇದರಲ್ಲಿ ಸ್ನೇಹಿತರೆ ಭೂರಹಿತ ಮಹಿಳಾ ಕೃಷಿ ಕಾರ್ಮಿಕರಿಗೆ ಈ ಕೆಳಕಂಡ ಘಟಕ ವೆಚ್ಚದಲ್ಲಿ ಕೃಷಿ ಜಮೀನು ಖರೀದಿಸಿ ನೀಡಲಾಗುವುದು. ಅಂದರೆ ಸ್ನೇಹಿತರೆ ಇದರಲ್ಲಿ ಯಾರಿಗೆ ಹಳ್ಳಿ ಕಡೆ ಜಮೀನುಗಳಿರಲ್ವೋ ಲೇಡೀಸ್ಗಳಿಗೆ ಒಂದು ಕುಟುಂಬದಲ್ಲಿ, ಜೆಂಟ್ಸ್ಗೂ ಇರಲ್ಲ ಅಂದ್ಕೊಳ್ಳಿ, ಇಲ್ಲ ಕೆಲವ್ರ ಮೇಲೆ ಜೆಂಟ್ಸೇ ಇರಲ್ಲ, ಅಂದರೆ ಅವರು ತೀರ್ಕೊಂಡಿರ್ಬೋದು, ಇಲ್ಲ ಬರೀ ಲೇಡೀಸ್ ಆಗಿ ಅವರು ಸಂಸಾರ ನಡೆಸ್ತಾ ಇರ್ಬೋದು, ಇಲ್ಲ ಜೆಂಟ್ಸು ಇಲ್ಲ ಗಂಡ ಹೆಂಡ್ತಿ ಇಬ್ಬರು ಇದ್ಕೊಂಡು ಮಕ್ಕಳು ಎಲ್ಲ ಇದ್ಕೊಂಡು ಅವ್ರಿಗೆ ಜಮೀನು ಇಲ್ದೇ ಇರ್ಬೋದು. ಅಂಥ ಟೈಮಲ್ಲಿ ಇದು ಹೆಣ್ಮಕ್ಳಿಗೆ ಮಾತ್ರ ಸಿಗುತ್ತೆ. ಆವಾಗ ಆ ಮಹಿಳೆ ಏನಿದ್ದಾರೆ ಮನೇಲಿ ಒಡತಿಯಾಗಿರೋರು, ಅವರಿಗೆ ಸರ್ಕಾರನೇ ಜಮೀನು ಖರೀದಿಸಿ ಕೊಡುತ್ತೆ ಸ್ನೇಹಿತರೆ. ಯಾವ ರೀತಿ ಅಂದರೆ ನೋಡಿ, ಘಟಕ ವೆಚ್ಚ ರೂಪಾಯಿ 25 ಲಕ್ಷ ಇಲ್ಲ 20 ಲಕ್ಷ, ಸಹಾಯಧನ ಶೇಕಡ 50%, ಸಾಲ ಶೇಕಡ 50%, ಶೇಕಡ 6% ಬಡ್ಡಿದರ. ಇದರಲ್ಲಿ ಸ್ನೇಹಿತರೆ ನಿಮಗೆ ಆ ಜಮೀನು ಏನು ಅವರು ಖರೀದಿ ಮಾಡಿಕೊಡ್ತಾರೆ ಅದ್ರ ವ್ಯಾಲ್ಯೂ 20 ಲಕ್ಷ 25 ಲಕ್ಷ ಇರುತ್ತೆ, ಇಲ್ಲ 20 ಲಕ್ಷ ಇರುತ್ತೆ. ಸೊ ಅಷ್ಟು ಬೆಲೆ ಬಾಳುವಂಥ ಒಂದು ಜಮೀನನ್ನ ಅವರು ಖರೀದಿ ಮಾಡಿ ಲೇಡೀಸ್ಗೆ ಕೊಡ್ತಾರೆ ಸ್ನೇಹಿತರೆ. ಅಷ್ಟು ಲಕ್ಷ ಇರೋದು ಜಮೀನನ್ನ ಖರೀದಿ ಮಾಡಿ ಕೊಡ್ತಾರೆ ಸ್ನೇಹಿತರೆ ಲೇಡೀಸ್ ಆದವ್ರಿಗೆ. ಅದರಲ್ಲಿ ನಿಮಗೆ 50% ಅಂದರೆ ಅದರಲ್ಲಿ ಅರ್ಧ ಭಾಗ, ಇವಾಗ 25 ಲಕ್ಷ ಅಂದರೆ ಅರ್ಧ ಭಾಗ ಅಂದರೆ 12.5 ಲಕ್ಷ ನಿಮಗೆ ಫ್ರೀಯಾಗಿ ಸಿಗುತ್ತೆ. ಅದರಲ್ಲಿ ಇನ್ನೂ 12.5 ಲಕ್ಷಕ್ಕೆ ನೀವು 6% ಬಡ್ಡಿ ಹಂಗೆ ತಿಂಗಳು ಕಟ್ಕೊಂಡು ಹೋಗೋಕ್ಕಾಗುತ್ತೆ ಸ್ನೇಹಿತರೆ ಈ ಒಂದು ಯೋಜನೆಯಲ್ಲಿ. ಈ ಒಂದು ಯೋಜನೆ ಯಾರು ಬೇಕು ಅಂತ ಇಷ್ಟಪಡ್ತೀರೋ ಅವರಿಗೆ ಸ್ನೇಹಿತರೆ. ನೆಕ್ಸ್ಟ್ ನೋಡೋದಾದ ಸ್ನೇಹಿತರೆ ಗಂಗಾ ಕಲ್ಯಾಣ ಯೋಜನೆ ಅಂತಿದೆ. ಇದರಲ್ಲಿ ಸ್ನೇಹಿತರೆ 1.2 ಎಕರೆ ಅಂದರೆ 1 ಎಕರೆ 20 ಗುಂಟೆ ಇಂದ 5 ಎಕರೆ ಜಮೀನು ಹೊಂದಿರುವ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಕೊಳವೆ ಬಾವಿ ಕೊರೆದು ಪಂಪ್ಸೆಟ್ ಅಳವಡಿಸಿ ವಿದ್ಯುದೀಕರಣಗೊಳಿಸಿ ನೀರಾವರಿ ಸೌಲಭ್ಯ ಒದಗಿಸಿ ಕೊಡಲಾಗುವುದು. ಸ್ನೇಹಿತರೆ ಇದರಲ್ಲಿ ನಿಮಗೆ ಯಾರು ಹಳ್ಳಿ ಕಡೆ 1 ಎಕರೆ 20 ಗುಂಟೆ ಇಲ್ಲ ಅಲ್ಲಿಂದ ಹಿಡಿದು 5 ಎಕರೆ ಒಳಗಡೆ ಜಮೀನು ಯಾರ್ದು ಇಟ್ಕೊಂಡಿರ್ತಾರೋ, ಯಾರ ಹೆಸರಲ್ಲಿ ಜಮೀನು ಇರುತ್ತೋ, ಅಂದರೆ ಅತಿ ಸಣ್ಣ ರೈತರು ಇಲ್ಲ ಸಣ್ಣ ರೈತರು ಅಂತಿರ್ತಾರಲ್ಲ ಅವ್ರಿಗೆ ಬೋರ್ವೆಲ್ ಕೊಡಿಸ್ಕೊಡ್ತಾರೆ. ಸರ್ಕಾರನೇ ಕೊಡಿಸ್ಕೊಟ್ಟು ಅದಕ್ಕೆ ಪಂಪ್ಸೆಟ್ ಹಾಕಿ ಕರೆಂಟ್ ಕಲೆಕ್ಷನ್ ಕೂಡ ಕೊಟ್ಟು ನೀರನ್ನು ಸೌಲಭ್ಯನೂ ಕೊಡಿಸ್ಕೊಡ್ತಾರೆ ಸ್ನೇಹಿತರೆ. ಇಷ್ಟು ಸರ್ಕಾರನೇ ಮಾಡಿಕೊಡುತ್ತೆ. ಈ ಒಂದು ಘಟಕದಲ್ಲಿ ನೀವು ಅಪ್ಲೈ ಮಾಡಿದ್ರೆ ಸ್ನೇಹಿತರೆ ಇದರ ಘಟಕ ವೆಚ್ಚ ಏನು ಬರುತ್ತೆ ಅಂದರೆ 4,75,000 ರೂಪಾಯಿ ಬರುತ್ತೆ ಸ್ನೇಹಿತರೆ, ಇಲ್ಲ 3.25 ಲಕ್ಷ ಇಲ್ಲ 4.25 ಲಕ್ಷ. ಇದರಲ್ಲಿ ರೂಪಾಯಿ 50,000 ಸಾಲವು ಸೇರಿರುತ್ತದೆ. ಅಂದರೆ ಇದರಲ್ಲಿ ಬರೀ 50,000 ಮಾತ್ರ ಸಾಲದ ರೂಪದಲ್ಲಿ ಈ ಮಹರ್ಷಿ ವಾಲ್ಮೀಕಿ ನಿಗಮದವರು ರೈತರಿಗೆ ಕೊಡ್ತಾರೆ ಸ್ನೇಹಿತರೆ. 50,000 ಬಿಟ್ಟು ಮಿಕ್ಕಿದ್ದೆಲ್ಲ ಏನಿದೆ ಅದು ನಿಮಗೆ ಫ್ರೀಯಾಗಿ ಸಿಗುತ್ತೆ ಸ್ನೇಹಿತರೆ ಈ ಒಂದು ಯೋಜನೆಯಲ್ಲಿ. ಗಂಗಾ ಕಲ್ಯಾಣ ಯೋಜನೆ ಯಾರು ಅಪ್ಲೈ ಮಾಡ್ತಾರೋ ಅವ್ರಿಗೆ ಸ್ನೇಹಿತರೆ. ಆಮೇಲೆ ಇದು ಅಪ್ಲಿಕೇಶನ್ ಲಾಸ್ಟ್ ಡೇಟು ಅಂದರೆ ಸ್ನೇಹಿತರೆ ಇದು ಅಕ್ಟೋಬರ್ 10 ಕೊನೆಯ ಲಾಸ್ಟ್ ಡೇಟು ಇದಕ್ಕೆ ಅಪ್ಲೈ ಮಾಡಬೇಕಂದ್ರೆ. ಹೆಚ್ಚಿನ ಮಾಹಿತಿಯಾಗಿ ಇಲ್ಲೆಲ್ಲ ಸಹಾಯವಾಣಿ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ ನಂಬರು. ನಿಮ್ಗೇನೇ ಡೀಟೇಲ್ಸ್ ಬೇಕು ಅಂದರೆ ಇದರಲ್ಲಿ ಏನೇ ಡೌಟ್ ಇದ್ದರೆ ಈ ನಂಬರ್ಗೆ ಕಾಲ್ ಮಾಡಿ. ಇಲ್ಲಿದೆ ನೋಡಿ ಸ್ನೇಹಿತರೆ, ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಗೇನೇ ಡೌಟ್ಸ್ ಎಲ್ಲ ನೀವು ಕ್ಲಿಯರ್ ಮಾಡ್ಕೊಬೋದು ಸ್ನೇಹಿತರೆ. ಅಂದರೆ ಅಪ್ಲೈ ಮಾಡೋಕ್ಕೆ ಮುಂಚೆ ಆ ನಂಬರ್ಗೆ ಯಾವ ಒಂದು ಆಪ್ಷನ್ಗೆ ಯಾವ ಒಂದು ಸೆಕ್ಷನಲ್ಲಿ ನೀವು ಇಷ್ಟಪಡ್ತೀರಾ ಅದಕ್ಕೆ ಅಪ್ಲೈ ಮಾಡೋಕ್ಕೆ ಮುಂಚೆ ಇದು ಫೋನ್ ಮಾಡಿ ಎಲ್ಲ ತಿಳ್ಕೊಂಡು ಆಮೇಲೆ ಅಪ್ಲೈ ಮಾಡಿ ಸ್ನೇಹಿತರೆ. ನಿಮಗೆ ಈಸಿ ಆಗುತ್ತೆ. ಫೋನ್ ಮಾಡಿ ನೀವೆಲ್ಲ ವಿಷಯ ತಿಳ್ಕೊಂಡು ಅಪ್ಲೈ ಮಾಡಿದ್ರೆ ನಿಮಗೆ ಈಸಿ ಆಗುತ್ತೆ ಸ್ನೇಹಿತರೆ. ಸೊ ಇದು ನೋಡಿ ಸ್ನೇಹಿತರೆ ಅಪ್ಲಿಕೇಶನ್ ಫಾರಮ್ ನೀವೆಲ್ಲಿ ಹೋಗಬೇಕು ಅಂದರೆ, ಯಾವ ವೆಬ್ಸೈಟ್ಗೆ ಹೋಗಬೇಕು ಅಂದರೆ ನೋಡಿ ಸ್ನೇಹಿತರೆ ಇದೇ ವೆಬ್ಸೈಟು KMVSTDCL karnataka.government.in ಇದೆಯಲ್ಲ, ಈ ವೆಬ್ಸೈಟ್ಗೆ ಹೋಗ್ಬಿಟ್ಟು ನೀವು ಅಪ್ಲೈ ಮಾಡಬೇಕು ಸ್ನೇಹಿತರೆ. ಅಲ್ಲಿ ಹೋದ್ಮೇಲೆ ನಿಮಗೆ ಒಂದೊಂದೇ ಸೆಕ್ಷನ್ಗಳು ಸಿಗುತ್ತೆ. ಆ ಸೆಕ್ಷನ್ಗಳಿಗೆ ನೀವು ಅಪ್ಲೈ ಮಾಡ್ಬೋದು ಸ್ನೇಹಿತರೆ. ಇದು ಸಬ್ಸಿಡಿ ಸಾಲ ಯೋಜನೆ ಇದು ಒಂದಿದೆ. ಸ್ವಾವಲಂಬಿ ಸಾರಥಿ ಅರ್ಜಿ ಸಲ್ಲಿಕೆ ಅದು ಇದೆ. ಗಂಗಾ ಕಲ್ಯಾಣ ಉಚಿತ ಬೋರ್ವೆಲ್ ಅದು ಇದರಲ್ಲೇ ಬಂತು ಸ್ನೇಹಿತರೆ. ನೋಡಿ ಎಲ್ಲ ನಾನು ಏನೇನೇನು ಹೇಳಿದೆ ಎಲ್ಲ ಇಲ್ಲಿರೋದೇ ಸ್ನೇಹಿತರೆ. ನೋಡಿ ಹೇಗೆ ಅಪ್ಲೈ ಮಾಡೋದನ್ನು ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ಹೌ ಟು ಅಪ್ಲೈ ಫಾರ್ ವಾಲ್ಮೀಕಿ ನಿಗಮ ಲೋನ್ ಸ್ಕೀಮ್ ಅಂದರೆ
ವಿಸಿಟ್ ಅಫಿಷಿಯಲ್ ವೆಬ್ಸೈಟ್ ಟು ಅಪ್ಲೈ ಆನ್ಲೈನ್ ST ಸಬ್ಸಿಡಿ ಲೋನ್ ಸ್ಕೀಮ್. ಅಂದರೆ ಈ ಒಂದು ವೆಬ್ಸೈಟ್ಗೆ ನೀವು ಭೇಟಿ ಕೊಡಬೇಕು ಅಂತ ಹೇಳಿದ್ದಾರೆ. ಅಫಿಷಿಯಲ್ ವೆಬ್ಸೈಟ್ ಅದೇ ಮೇಲೆ ತೋರಿಸಿನಲ್ಲ ಸಹಿತ ನೋಡಿ, ಇಲ್ಲಿದೆ ನೋಡಿ, KMVSTDCL.Karnataka.government.in. ಈ ಒಂದು ವೆಬ್ಸೈಟ್ಗೆ ನೀವು ಭೇಟಿ ಕೊಡಬೇಕು, ಭೇಟಿ ಕೊಟ್ಟು ಅಪ್ಲೈ ಮಾಡಬೇಕು ಅಂತ ಅಲ್ಲಿ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ವಾಟ್ ಈಸ್ ದ ಲಾಸ್ಟ್ ಡೇಟ್ ಅಂದರೆ October 10, 2024 ಲಾಸ್ಟ್ ಡೇಟ್ ಸ್ನೇಹಿತರೆ. ಇನ್ನೂ ಇದೆ, ಇವತ್ತಿನ್ನೂ 10 ಸೆಪ್ಟೆಂಬರ್, ಇನ್ನೂ ಒಂದು ತಿಂಗಳು ಇದೆ ಸ್ನೇಹಿತರೆ. ಒಂದು ತಿಂಗಳೊಳಗೆ ನೀವು ಇದರಲ್ಲಿ ಅಪ್ಲೈ ಮಾಡಿಬಿಟ್ಟು ಈ ಒಂದು ಸರ್ಕಾರಿ ಸೌಲಭ್ಯಗಳನ್ನ ಪಡ್ಕೊಳ್ಳಿ ಅಂತ ನಾನು ಹೇಳ್ತಾ ಈ ಒಂದು ಇದನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ, ನಿಮಗೆ ಫಸ್ಟ್ ಇದರಲ್ಲಿ ಒಂದು ಗೌರ್ಮೆಂಟ್ ಕೆಲಸದ ಬಗ್ಗೆ ಹೇಳಿದ್ದೀನಿ. ಎರಡನೇದು ಗೌರ್ಮೆಂಟಿನ ಸಾಲ ಸೌಲಭ್ಯಗಳು ಎಷ್ಟು ಯೋಜನೆಗಳಲ್ಲೇ ಸಿಗುತ್ತೆ, ಯಾವ ರೀತಿ ಅಪ್ಲೈ ಮಾಡಬೇಕು, ಅದಕ್ಕೆ ವಯೋಮಿತಿ ಏನು, ವಿದ್ಯಾಭ್ಯಾಸ ಏನು ಮಾಡಿರಬೇಕು, ಫೀಸ್ ಎಷ್ಟು ಬೀಳುತ್ತೆ, ಅದು ಗೌರ್ಮೆಂಟ್ ಕೆಲಸಕ್ಕೆ ಒಂದು ಕಂಪ್ನಿದು ಹೇಳಿದ್ದೆ. ಅದಾದಮೇಲೆ ಇದು ವಾಲ್ಮೀಕಿ ನಿಗಮ ಲೋನ್ ಸ್ಕೀಮ್ಗಳು ಏನೇನಿದೆ ಅದ್ರ ಬಗ್ಗೆಯೂ ವಿವರಣೆ ಫುಲ್ಲು ಕೊಟ್ಟಿದ್ದೀನಿ ಸ್ನೇಹಿತರೆ. ಸೊ ಜಾಸ್ತಿ ತಡ ಮಾಡಬೇಡಿ, ಇದನ್ನು ಕ್ಲೀನಾಗಿ ನೋಡಿಕೊಂಡು ಅಪ್ಲೈ ಮಾಡಿ ಸ್ನೇಹಿತರೆ. ನಾನು ಯಾವುದಕ್ಕೂ ಇದು ಎರಡೂ ಕಂಪ್ನಿದು ವಾಲ್ಮೀಕಿ ನಿಗಮದೇನಿದೆ, ಇದಕ್ಕೆ ಮುಂಚೆ ಕೆಲಸದ್ದು ಒಂದು ಇಂಡಿಯಾ ಅಶ್ಯೂರೆನ್ಸ್ ಕಂಪ್ನಿದು ಏನು ಕೆಲಸದ್ದು ಹೇಳಿದೆ ಅದರದ್ದು ಲಿಂಕು ಗೌರ್ಮೆಂಟು ಡೈರೆಕ್ಟ್ ಲಿಂಕು. ನೀವು ಆ ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಅಪ್ಲೈ ಮಾಡೋ ಪೇಜ್ಗೆ ಕರ್ಕೊಂಡು ಹೋಗುತ್ತಲ್ಲ, ಆ ಲಿಂಕ್ನ ನನ್ನ ಡೆಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ. ದಯವಿಟ್ಟು ಇದು ಎರಡೂ ಸರ್ಕಾರಿ ವೆಬ್ಸೈಟ್ನ ಯೂಸ್ ಮಾಡಿಕೊಂಡು ನಿಮ್ಮ ಒಂದು ಜಾಬ್ಗೆ ಅಪ್ಲೈ ಮಾಡಿ, ಇಲ್ಲ ಈ ವಾಲ್ಮೀಕಿ ನಿಗಮದ ಸ್ಕೀಮ್ಗಳ ಬಗ್ಗೆ ಅಪ್ಲೈ ಮಾಡಿ ಈ ಸೌಲಭ್ಯನ ಪಡ್ಕೋಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ. ಕೇಳಿಕೊಂಡು ಇಲ್ಲಿಗೆ ಈ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮುಂದಿನ ವೀಡಿಯೋಲಿ ಇದೇ ಥರ ಗೌರ್ಮೆಂಟು ಕೆಲಸದ ಬಗ್ಗೆ, ಗೌರ್ಮೆಂಟ್ ಸೌಲಭ್ಯಗಳು, ಸ್ಕೀಮ್ಗಳ ಬಗ್ಗೆ, ಲೋನ್ಗಳ ಬಗ್ಗೆ ಇನ್ನೂ ಹೆಚ್ಚಿನ ವೀಡಿಯೋ ಮಾಡಾಕ್ತೀನಿ ಸ್ನೇಹಿತರೆ. ನಿಮಗೇನೇ ಡೌಟ್ಸ್ ಇದ್ದು ನನಗೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆಮೇಲೆ ದಯವಿಟ್ಟು ಯಾರೆಲ್ಲ ಇದನ್ನು ಫಸ್ಟ್ ಸಲ ನೋಡ್ತಾ ಇದ್ದೀರಾ ಅವ್ರಿಗೆ ಇನ್ನೊಮ್ಮೆ ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಅದಾದಮೇಲೆ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆವಾಗಲೇ ನನ್ನ ಹೆಚ್ಚು ವೀಡಿಯೋಸ್ಗಳು ನಿಮಗೆ ತಲುಪುತ್ತೆ. ನಾನು ಇನ್ನು ಮುಂದೆ ಈ ಥರ ವೀಡಿಯೋಸ್ಗಳು ಮಾಡೋಕ್ಕೆ ನನಗೂ ಅನುಕೂಲ ಆಗುತ್ತೆ. ಸೊ ಎಲ್ಲರಿಗೂ ಧನ್ಯವಾದ ಸ್ನೇಹಿತರೆ.